ನಮಸ್ಕಾರ. ದುರ್ಗದ ಜೊತೆಗೆ ಮೊದಲನೇ ಬಾರಿಗೆ ನಾನು ದುರ್ಗಕ್ಕೆ ಬಂದಿದ್ದೀನಿ. ಅದಕ್ಕೆ ಮೂಲ ಕಾರಣ ನೋಡಿ, ಇಲ್ಲಿ ಇರೋಂಥವ್ರು ಇವರ ಪ್ರೀತಿನೇ ನನ್ನ ಇಲ್ಲಿವರೆಗೂ ಕರ್ಕೊಂಬರೋದಕ್ಕೆ ಕಾರಣ ಆಗಿದ್ದು. ಬೇಗೂರು ಕಾಲೋನಿ ಇವತ್ತು 75 ದಿನ ಕಂಪ್ಲೀಟಾಗಿ ಮುಂದೆ ಸಾಗ್ತಾ ಇದೆ. ಇವ್ರ ಬಾಯಲ್ಲಿ ಏನೋ 100 ದಿನ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಭಗವಂತನ ಕೃಪೆ, ಶ್ರಮದ ಆಶೀರ್ವಾದ. ಸೊ ಮುಂದೆ ನಮ್ಮ ಸಿನಿಮಾ 100 ದಿನ ಆಗಬಹುದು ಅಂತ ಅನಿಸಿಕೆ ಇದೆ. ಯಾಕಂದರೆ ಇವ್ರಿಗೆಲ್ರಿಗೂ ಆಗುತ್ತೆ ಸರ್, ಪಕ್ಕ ಆಗುತ್ತೆ. ಇವರೆಲ್ಲರೂ ಮನಸ್ಫೂರ್ತಿಯಾಗಿ ಸಿನಿಮಾ ನೋಡಿ, ಕೆಲಸ ಮಾತ್ರ ಮಾತಾಡ್ತಿದ್ದೆ. ಇಲ್ಲಿ ನಾನು ಯಾವ ಸ್ಟಾರ್ ಮಗನೂ ಅಲ್ಲ, ನಮ್ಮಪ್ಪ ಯಾವ MLAನೂ ಅಲ್ಲ, ನಮ್ಮಪ್ಪ ಮಿನಿಸ್ಟ್ರು ಅಲ್ಲ, ಶ್ರೀಮಂತನೂ ಅಲ್ಲ. ಒಬ್ಬ ಆರ್ಡಿನರಿ ಮಗ, ತಂದೆ ಮಗ, ಪ್ರೀತಿಯಿಂದ ಎಲ್ಲರಿಗೂ ಕರೆಸ್ಕೊಂಡು ಇಷ್ಟು ದೊಡ್ಡ ಸೆಲೆಬ್ರೇಷನ್ ಮಾಡಿದ್ರು ಷಣ್ಮುಗ ಸರು ಮತ್ತು ಅವರ ಇಡೀ ತಂಡ ನನ್ನ ಜೊತೆ ಬಂದು ನಿಂತ್ಕೊಂಡು ಈ ಒಂದು ಸಿನಿಮಾನ ಒಳ್ಳೆ ವಿಚಾರನ ತಲುಪಿಸ್ಬೇಕು ಅಂತೇಳಿ. ಸೊ ನಾನು ಯಾವತ್ತಿಗೂ ಚಿರಋಣಿ ಆಗಿರ್ತೀನಿ ಈ ಮಣ್ಣಿಗೆ. ಚಿತ್ರದುರ್ಗಕ್ಕೆ ದುರ್ಗಕ್ಕೆ ಬಂದಿದ್ದು ಬಹಳ ಹೆಮ್ಮೆ. ಯಾರಾದರೂ ಸಿನಿಮಾ ನೋಡಿಲ್ಲ ಅಂತಂದರೆ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ ಒಂದಷ್ಟು ವಿಚಾರಗಳನ್ನ ಮನೆಗೆ ತಗೊಂಡು ಹೋಗ್ತೀರಾ. ತಂದೆ ಮಕ್ಕಳ ಜೊತೆ ಇರೋಂಥ ಬಾಂಧವ್ಯ, ಸ್ನೇಹಿತರ ಮಧ್ಯೆ ಇರುವಂಥ ಬಾಂಧವ್ಯ, ಮಕ್ಳಿಗೆ ಬೇಕಾಗಿರೋ ಮುಂದಿನ ದಿನಗಳಲ್ಲಿ ಏನು ಬೇಕಾಗಿದೆ ನಮಗೆ ಬೇಸಿಕ್ ನೀಡ್ಸ್ ಅದು. ಸೊ ಎಲ್ಲ ವಿಚಾರಗಳನ್ನು ನಾನು ಒಂದು ಸಿನಿಮಾದಲ್ಲಿ ತರೋದಕ್ಕೆ ಭಾಳ ವರ್ಷಗಳ ಶ್ರಮ ಹಾಕಿ ನಾನು ಇಡೀ ತಂಡ ಒಂದು ಕೋರ್ ಟೀಮ್ ವರ್ಕ್ ಮಾಡಿ ಇವತ್ತೊಂದು ಒಳ್ಳೆ ಕಂಟೆಂಟನ್ನು, ಒಂದು ಸಮಾಜಕ್ಕೆ ಬೇಕಾಗಿರೋಂಥ ಒಂದು ವಿಷಯನ ತಗೊಂಬಂದು ಮುಂದೆ ಇಟ್ಟಿದ್ದೀವಿ. ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮ್ಮ ಕೆಲಸ ಮತ್ತೆ ಸೋತರು ಗೆದ್ದರು ಮತ್ತೆ ಸಿನಿಮಾ ಮಾಡೇ ಮಾಡ್ತೀವಿ. ಇದು ಈ ಮಣ್ಣಿಗೆ ಋಣ ತೀರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.